ಈಗಂತೂ ಒಂದು ಸಮಸ್ಯೆ ಇದ್ದೇ ಇದೆ. ಶರತ್ ಅವರೇ, ಆ ಪತ್ರಿಕೆಗಳೆಲ್ಲ ನಿಮ್ಮ ಹಾಸ್ಟೆಲ್ ಕೋಣೆಯಲ್ಲೇ ಇದೆಯಾ? ಹೌದು. ಇಲ್ಲ, ಆ ಪತ್ರಿಕೆಗಳನ್ನೆಲ್ಲ ಬಹಳ ಹಿಂದೆನೆ ಶರತ್ ಟೇಬಲ್ನಿಂದ ತೆಗೆದಿದ್ದೆ ನಾನು. ಪೊಲೀಸರು ಈಗ ಹಾಸ್ಟೆಲಲ್ಲಿ ಸರ್ಚ್ ಮಾಡಿದ್ರು ಅವ್ರಿಗೇನೂ ಸಿಗೋದಿಲ್ಲ. ಅದನ್ನೆಲ್ಲ ನೀವು ತೆಗ್ದಿದ್ದೀರಾ ಅಂದ್ಮೇಲೆ ನಾವ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಸತೀಶಣ್ಣ? ಸುಮ್ನೆ ಬಂದಿಲ್ಲ ನಾವಿಲ್ಲಿಗೆ. ಪೊಲೀಸರು ಅಲ್ಲಿ ಸರ್ಚ್ ಮಾಡೋದನ್ನ ನೋಡಿ ನೀನ್ ಅವ್ರ ಹತ್ರ 1000 ಪ್ರಶ್ನೆ ಕೇಳ್ತೀಯ. ಈಗ ಪೊಲೀಸರಿಗೆ ಅವತ್ ನೀನೇ ಭಾಷಣ ಮಾಡಿದ್ದು ಅಂತ ಏನಾದ್ರೂ ಗೊತ್ತಾಗೋದ್ರೆ ಏನಾಗುತ್ತೆ ಹೇಳು? ಅಜಿತ್ ಅವ್ರೆ, ಇವನು ಹೀಗೆ ಮುಂದುವರೆದ್ರೆ ಸಂಬಂಧಗಳು ಮುರಿದೋಗ್ಬೋದು. ಹಾಗೆಲ್ಲ ಏನಾಗಲ್ಲ, ನೀವು ಕೂತ್ಕೊಳ್ಳಿ. ಈ ವಿಭಾ ಎಲ್ಲೋ ಹೋದ್ಲು? ಏ ವಿಭಾ, ವಿಭಾ ಬೇಗ ಬಾಯ್ಲಿ. ಸತೀಶಣ್ಣ, ನಾನು ಇಲ್ಲೇ ಸುಮ್ಮನೆ ಕೂತಿರಕ್ಕಾಗಲ್ಲ. ಹಾಸ್ಟೆಲ್ ಹೋಗ್ತಾ ಇದ್ದೀನಿ. ಕೊಡಿಲಿ. ಏನಾಯ್ತು ನಿಮ್ಗೆ? ಏನೂ ಆಗಿಲ್ಲ. ಕಾಲಿಗೆ ಗಾಯ ಆಗಿದೆ. ಮನೇಲಿ ಏನಾದ್ರೂ ಔಷಧಿ ಇದೆಯಾ? ಹಾ ಇದೆ. ನನಗೇನೂ ಆಗಿಲ್ಲ, ಚಿಂತೆ ಮಾಡಬೇಡಿ. ನಾನು ಹುಷಾರಾಗೇ ಇದ್ದೀನಿ. ಅದು ನಾನು ಈಗಲೇ ಬರ್ತೀನಿ. ಅಣ್ಣ, ನೀನ್ ಹೋಗು, ನಾನು ನೋಡ್ಕೋತೀನಿ. ಒಂದ್ ಸ್ವಲ್ಪ ನಾನು ಹೋಗಿ ನಂದ ಅವ್ರ ತಾಯಿಗೆ ಹೇಳ್ಬಿಟ್ಟು ಬರ್ತೀನಿ. ಹಾ ಸರಿ. ಏನ್ ಇಲ್ಲೇ ನಿಂತ್ಕೊಂಡಿದ್ಯಾ? ಹೋಗಿ ನೋಡು, ಅವ್ರಿಗೆ ತುಂಬಾ ಗಾಯ ಆಗಿರುತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಅವಸರದಲ್ಲಿ ಹೋಗ್ತಿದ್ದೆ, ಹೀಗಾಗೋಯ್ತು. ಮನಸ್ಸು ಸ್ವಲ್ಪ ಅಶಾಂತವಾಗಿದೆ. ಸುತ್ತಮುತ್ತ ವಾತಾವರಣ ಸರಿ ಇಲ್ಲ. ಇದನ್ನ ತಗೊಳ್ಳಿ. ಔಷಧಿನ ಬೇಗ ಹಚ್ಕೊಳ್ಳಿ. ಆದ್ರೆ ನೀವೀಗ್ಲೇ ಹಾಸ್ಟೆಲ್ಗೆ ಹೋಗೋದು ಬೇಡ. ಅಣ್ಣ ಹೇಳ್ತಿದ್ರು ಅಲ್ಲಿ ಪೊಲೀಸ್ ತುಂಬಾ ತೊಂದರೆ ಕೊಡ್ತಿದ್ದಾರೆ ಅಂತ. ಅದರಲ್ಲೂ ವಿದ್ಯಾರ್ಥಿಗಳಿಗೆ. ಅದಕ್ಕೆ ನೀವು ನೇರ ನಿಮ್ಮ ಸ್ನೇಹಿತರ ಮನೆಗೆ ಹೋಗಿ ಅದೇನು ಅಂದ್ರೆ, ನನಗನ್ಸಿದ್ದನ್ನ ನಾನು ಹೇಳ್ಬಿಟ್ಟೆ. ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪಾಗಿ ತಿಳ್ಕೊಬೇಡಿ. ನಾನು ಅವತ್ತಾಡಿದ ಮಾತಿಗೆ ತಪ್ಪು ತಿಳ್ಕೊಳ್ಳಿಲ್ಲ ನೀವು. ಮತ್ ನಾನು ನಿಮ್ಮ ಮಾತಿಗೆ ಬೇಜಾರು ಮಾಡ್ಕೋತೀನ? ನೀವು ಹೇಳ್ತಾ ಇದ್ದೀರಾ ಅಂದಮೇಲೆ ನೀವು ಹೇಳ್ದ ಹಾಗೆ ಹೋಗ್ತೀನಿ. ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದ. ಶರತ್ ಅವರೇ, ಒಂದು ದೊಡ್ಡ ಸಮಸ್ಯೆ ಆಗಿದೆ. ಮುರಾರಿ ಅವ್ರ ಮನೆಯಲ್ಲಿ ಪೊಲೀಸ್ ಅವ್ರಿಗೆ ಬಾಂಬ್ಗಳು, ಸಿಡಿಮದ್ದುಗಳು, ರಿವಾಲ್ವರ್ಗಳು ಎಲ್ಲ ಸಿಕ್ಕಿದೆಯಂತೆ. ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ? ಅದು ಅರವಿಂದ್ ಘೋಷ್ ಅವರ ಮನೆ. ಅನಂತಣ್ಣ ಇರ್ತಿದ್ದು ಅಲ್ಲೇ. ಶರತ್ ಅವರೇ,
ಶರತ್ ಅವರೇ, ನನಗನ್ನಿಸ್ತಿರೋ ಹಾಗೆ ನೀವಿನ್ನೂ ಕಾಯೋದು ಬೇಡ ಅನ್ಸುತ್ತೆ. ನೀವಾದಷ್ಟು ಬೇಗ ಇಲ್ಲಿಂದ ಗೊದಾಲಿಯಾಗಿ ಹೋಗೋದು ಒಳ್ಳೇದು. ನೀನ್ ಯಾಕೆ ಹೆದರ್ಕೋತಿದ್ಯಾ ಸುಭಿ? ನಿನ್ ಶರತ್ ಅಣ್ಣಂಗೆ ಏನೂ ಆಗಿಲ್ಲ ಅನ್ ಬರ್ತಾನೆ. ನೀನೇನೋ ಅವನಿಗೆ ಸಮಾಧಾನ ಮಾಡ್ತಿದ್ಯಾ, ಆದ್ರೆ ನಿನ್ ಮನ್ ಸರಿ ಇದೆಯಾ ಪ್ರಭಾ? ನನಗೆ ಯಾಕೋ ಭಯ ಆಗ್ತಾ ಇದೆ. ಶರತ್ ಹತ್ರನೂ ಪೊಲೀಸ್ನವರಿಗೆ ಆ ಪತ್ರಿಕೆಗಳು ಸಿಕ್ಕಿದ್ರೆ ಏನ್ ಮಾಡೋದು? ಸುಬಿ, ನೀನ್ ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ಅಮ್ಮ ಯಾಕೆ ಇವನು ಇಷ್ಟು ಭಯ ಪಡ್ತಿದ್ದಾನೆ? ನಿಜ ಹೇಳು ಸುಬಿ, ಶರತ್ ಕದ್ದು ಮುಚ್ಚಿ ಇಂಥ ಪತ್ರಿಕೆಗಳನ್ನ ಓದಿದನ್ನ ನೋಡಿದ್ಯಾ ನೀನು? ನಿನಗೇನಾಗಿದೆ ಪ್ರೋಮಿ? ನೀನ್ ಸುಭಿಗ್ ಯಾಕೆ ಪ್ರಶ್ನೆ ಕೇಳ್ತಿದ್ಯಾ? ಇವನಿಗೇನ್ ಗೊತ್ತಿರುತ್ತೆ? ಸುರೇಶ್, ನಿನಗೇನಾದ್ರೂ ಗೊತ್ತಾ? ಆ ಪತ್ರಿಕೆ ಬಗ್ಗೆ ಹೇಳ್ತಿದ್ಯಲ್ಲ, ಅದೇನಾದ್ರೂ ಶರತ್ ಹತ್ರ ಇರೋದನ್ನ ನೀನ್ ನೋಡಿದ್ಯಾ? ಜಾನ್ಕಿ, ಸತೀಶ್ ಮತ್ತೆ ಶರತ್ ಬಂದ್ರು ನೋಡು. ಇದೇನ್ ವಾಪಸ್ ಬರೋ ಸಮಯನಾ? ನೀವೆಲ್ಲರೂ ಮೊದ್ಲೇ ಹಾಸ್ಟೆಲ್ ಇಂದ ಹೊರಟ್ರಿ ಅಂತ ಸುರೇಶ್ ಹೇಳ್ತಿದ್ನಲ್ಲ, ಎಲ್ಲಿಗೆ ಹೋಗಿದ್ರಿ ನೀವು? ನೀವ್ ಹೀಗ್ ಮಾಡಿದ್ರೆ ಮನೇಲಿರೋರ್ಗೆ ಗಾಬರಿ ಆಗಲ್ವಾ? ನಾವೆಲ್ಲರೂ ಇವತ್ತು ಹುಡುಗಿನ್ ನೋಡಕ್ ಹೋಗ್ಬೇಕಾಗಿತ್ತು. ನೀವಿಬ್ರು ನೋಡಿದ್ರೆ ಹೀಗ್ ಮಾಡಿದೀರಾ? ಶರತ್ ಅಣ್ಣ, ನೀವಿಬ್ರು ಎಲ್ಲಿಗೆ ಹೋಗಿದ್ರಿ ಶರತ್ ಅಣ್ಣ? ಸುಭಿ, ಅಮ್ಮ ಇವನನ್ನ ಇಲ್ಲಿ ಕರ್ಕೊಂಡ್ ಬಂದ್ರ? ಇವನ್ ಸ್ಕೂಲು? ನೀವ್ ಕಟ್ಟಕ್ಕಿಂದ ಇಲ್ಲಿಗೆ ಬಂದ್ಮೇಲೆ ಅವ್ನ್ ಬೇಜಾರ್ ಮಾಡ್ಕೊಂಡಿದ್ದ, ಅದಕ್ಕೆ ಅವನ್ನ ಕರ್ಕೊಂಡ್ ಬಂದೆ. ನೀವಿಷ್ಟೊತ್ತು ಎಲ್ಲಿದ್ರಿ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಬಂದಿಲ್ಲ ನಿಮ್ಮಿಂದ. ಅಪ್ಪ, ನಾವು ಕಾಲೇಜ್ ಹತ್ರನೇ ಇದ್ವಿ. ಪರಿಚಯದವ್ರ ಮನೇಲೆ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ರು, ಅದಕ್ಕೆ ಅಲ್ಲೇ ಇದ್ವಿ. ಮನೆ ಮಂದಿಯವ್ರ ಬಗ್ಗೆನೂ ಯೋಚನೆ ಮಾಡು ಸತೀಶ್. ಸರಿ, ನಿಮ್ ಕೋಣೆಗೆ ಹೋಗಿ. ಹಾ, ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಹೊರಗಡೆ ಪರಿಸ್ಥಿತಿ ಸರಿ ಇಲ್ಲ. ನಿಮ್ಮಿಂದ ನಾವು ಗಾಬರಿ ಮಾಡ್ಕೊಂಡಿದ್ವಿ. ಬನ್ನಿ ಅಣ್ಣ, ಒಳಗೆ ಹೋಗೋಣ. ಸುಭಿ, ಏನಾಯ್ತು ನಿಂಗೆ? ಮನೆಯವರೆಲ್ಲ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ರು. ನಿಮ್ ಹತ್ರ ಒಂದ್ ಪತ್ರಿಕೆ ಇರೋದು ನಂಗೆ ಗೊತ್ತಿತ್ತು, ಆದ್ರೆ ನಾನು ಯಾರಿಗೂ ಏನೂ ಹೇಳೇ ಇಲ್ಲ. ದೊಡ್ಡಣ್ಣ ಪೇಪರ್ ತಗೊಂಡ್ ಹೋದ್ರಲ್ಲ, ಅದ್ರ ಬಗ್ಗೆನೂ ಏನು ಹೇಳಿಲ್ಲ. ಶರತ್ ಅಣ್ಣ, ನಾನು ನಿಮ್ಮ ಹತ್ರ ತುಂಬಾ ಪ್ರಶ್ನೆ ಕೇಳೋದಿದೆ. ನಿಮ್ಗೆ ಕುದಿರಾಮಣ್ಣನ್ ಪರಿಚಯ ಇದೆಯಾ? ನೀನ್ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀಯ ಸುಭಿ? ಹೇಳಿ ಅಣ್ಣ, ಪರಿಚಯ ಇದೆಯೋ ಇಲ್ವೋ? ಅನು ಚಿಕ್ಕಮ್ಮ ತುಂಬಾ ಅಳ್ತಾ ಇದ್ರು. ಪೊಲೀಸರು ಅವ್ರನ್ನ ಯಾಕೆ ಹಿಡಿದ್ರು? ನನ್ಗೆ ಹೇಳಿ, ಏನ್ ತಪ್ಪು ಮಾಡಿದ್ರು ಕುದಿರಾಮಣ್ಣ? ಸುಭಾಷ್, ಇನ್ನೊಂದ್ಸಲ ನಿನ್ ಬಾಯಿಂದ ಈ ಹೆಸರನ್ನ ಯಾವತ್ತೂ ಹೇಳಲೇಬಾರ್ದು ನೀನು. ಅದೇನು ಅನು ಚಿಕ್ಕಮ್ಮ ಅಳ್ತಿದ್ಲು ಅಂದ್ಯಲ್ಲ, ಯಾಕೆ ಅಳ್ತಾ ಇದ್ಲು? ಅಪ್ಪ, ಚಿಕ್ಕ ವಯಸ್ಸಿನ ಒಬ್ಬ ಹುಡುಗ ಸಿಕ್ಕಾಕೊಂಡಿದ್ದಾನೆ. ಯಾರಿಗೇ ಆದ್ರೂ ಬೇಜಾರಾಗ್ಬೋದಲ್ವಾ? ಪಾಪ, ಅದಕ್ಕೆ ಅಳ್ತಿರ್ಬೋದು. ನೋಡ್ ಶರತ್, ದೇಶನ ಪ್ರೀತಿಸೋದಕ್ಕೆ ಕೊಲೆ ಸುಲಿಗೆ ಮಾಡಬೇಕಾಗಿಲ್ಲ. ಬಾಂಬ್ ಸ್ಫೋಟ ಮಾಡೋದ್ರಿಂದ ದೇಶಕ್ಕೆ ಒಳ್ಳೇದಾಗಲ್ಲ. ಸುಭಿಗೆ ಅರ್ಥ ಮಾಡಿಸು, ಜೊತೆಗೆ ನೀನು ಅರ್ಥ ಮಾಡ್ಕೋ. ಓದು ಬರಹ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಎಲ್ರೂ ಶಿಕ್ಷಣ ಪಡ್ಕೊಂಡ್ರೆ ದೇಶ ತನ್ನಿಂತಾನೆ ಉದ್ಧಾರ ಆಗುತ್ತೆ. ಆಮೇಲೆ ಬೇಡದಿರೋ ವಿಷಯ ಬಿಟ್ಟು ಶಾಲೆಯಲ್ಲಿ ಫಸ್ಟ್ ಬರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೇಳೋನಿಗೆ. ನೀನ್ ಈ ತರ ಪ್ರಶ್ನೆ ಕೇಳ್ತಿದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ ಸುಭಿ. ಇಲ್ಲೆಲ್ಲ ಹೀಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡ, ಕ್ಷಮಿಸು ನನ್ನ. ಸುತ್ತ ಏನೇನೋ ಆಗ್ತಿದೆ. ನಾವೇನೇ ಮಾತಾಡಿದ್ರು ಅದರಿಂದ ತೊಂದರೆನೇ ಆಗುತ್ತೆ. ಎಲ್ಲಾ ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಜನರ ತಪ್ಪೇನು ಅನ್ನೋದನ್ನ ಕೇಳೋ ಹಾಗೂ ಇಲ್ಲ. ಸುಭಿ, ನೀನು ಬೆಳಿತಿರೋ ಕಾಲ ಸರಿ ಇಲ್ಲ. ನೀನ್ ಏನೇ ಮಾತಾಡೋದಿದ್ರು ಯೋಚನೆ ಮಾಡಿ ಮಾತಾಡು.
ಬಾ ಮಗಳೇ ಬಾ. ಇರ್ಲಿ ಇರ್ಲಿ ಸಾಕು ಸಾಕು, ಒಳ್ಳೇದಾಗ್ಲಿ. ನೋಡಿ, ಇವಳೇ ನನ್ನ ಮಗಳು. ನಿನ್ ಹೆಸರು ಏನಮ್ಮ? ಕುಮಾರಿ ಕೋಮಲ. ವಾ, ಚೆನ್ನಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗಳು ಮನೆ ಕೆಲ್ಸದಲ್ಲಿ ಅಡ್ಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ನನ್ನ ಮಗಳು ಅನ್ನೋದಕ್ಕೋಸ್ಕರ ಹೇಳ್ತಿಲ್ಲ. ಅವಳು ಪೂಜೆ ಮಾಡೋದನ್ನ ನೀವೇನಾದ್ರೂ ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ. ನೀವೇನಾದ್ರೂ ವಿಚಾರಿಸೋ ಹಾಗಿದ್ರೆ ವಿಚಾರಿಸಿ. ನಾನಿಲ್ಲಿ ವಿಚಾರಣೆ ಮಾಡೋಕ್ ಬಂದಿಲ್ಲ. ನೀನ್ ಒಳಗ್ ಹೋಗಮ್ಮ. ಮಿಕ್ಕಿದ ವಿಷಯಗಳ ಬಗ್ಗೆ ನಿನ್ನ ಅಪ್ಪನ ಜೊತೆ ನಾನು ಮಾತಾಡ್ತೀನಿ. ಹೋಗು. ಒಳಗ್ ಬರಬಹುದಾ? ಒಳಗ್ ಬಾ. ನಿನಗ್ ಒಳ್ಳೇದಾಗ್ಲಿ. ತಲೆ ಬಗ್ಸಿ ನೀನ್ ಹೀಗ್ ಕೂತ್ಕೊಂಡಿದ್ರೆ ನಿನ್ ಮುಖ ಹೇಗ್ ನೋಡ್ಲಿ? ಸ್ವಲ್ಪ ಮೇಲ್ ನೋಡು. ಏನಾಯ್ತು? ಯಾಕಿಷ್ಟೊಂದ್ ಬೆವರ್ತಿದ್ಯಾ? ಭಯನಾ? ಇಲ್ ನೋಡು. ಇದೇನಾಯ್ತು ದೇವ್ರೆ? ನೀನ್ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ನಾವಿಲ್ಲಿಗೆ ಬಂದಿರೋದು ನಮ್ಮನೆ ಹಿರಿ ಸೊಸೆನ ನೋಡೋದಕ್ಕೆ. ನಮ್ಮಿಡೀ ಪರಿವಾರನ ನೋಡ್ಕೊಳ್ಳುವಂತ ಹುಡುಗಿ ಆಗಿರ್ಬೇಕು. ಮಿಸ್ಟರ್ ಗ್ರೆಗನ್, ನನ್ನ ಅಪರಾಧ ಏನು ಅಂತ ನಂಗೆ ಗೊತ್ತಾಗ್ಬೇಕು. ಮಿಸ್ಟರ್ ಘೋಷ್, ಜಸ್ಟ್ ಕೀಪ್ ಯುವರ್ ಮೌತ್ ಶಟ್. ಮುರಾರಿ ಅವ್ರ ಮನೆಯಿಂದ ನಿಮ್ಮ ತಮ್ಮಂದಿರನ್ನ ಮತ್ತೆ ಉಳಿದವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯು ಆರ್ ಆಲ್ಸೋ ಇನ್ವಾಲ್ವ್ಡ್. ಕಮಿಷನರ್ ಹೇಳಿ ನಿಮ್ಮ ಹತ್ರ ಮಾತಾಡ್ತಾರೆ. ಲೆಟ್ಸ್ ಗೋ. ಜನನಿ ಜನ್ಮಭೂಮಿಶ್ಚ ಸರ್ಗಾದೋಪಿ ಗೋರಿಯಸ್ಸಿ ವಂದೇ ಮಾತರಂ. ಪ್ರೋಮಿ, ಹುಡುಗಿ ಹೇಗಿದ್ದಾಳೆ? ಮೊದ್ಲು ನಾನ್ ಹೇಳೋದನ್ ಕೇಳಿ. ಅಮ್ಮಂಗ್ ಎಷ್ಟೇ ಸಲ ಹೇಳ್ದೆ, ಎಷ್ಟೇ ಸಲ ಅರ್ಥ ಮಾಡಿಸ್ದೆ, ಆದ್ರೆ ನನ್ ಮಾತೆ ಕೇಳಲಿಲ್ಲ. ಅವ್ರು ಮಾಡಿದ್ ಒಂದೇ ಕೆಲ್ಸ. ಹುಡುಗಿ ಮನೆ ಮುಂದೆ ಹೋಗಿ ಅವ್ರು ಏನ್ ಹೇಳಿದ್ರು ಗೊತ್ತಾ ನನ್ಗೆ? ಇಷ್ಟು ದೂರದಿಂದ ಬಂದಿದ್ದೀನಲ್ಲ, ನಂಗೆ ಹುಷಾರಿಲ್ಲ ಅಂತಂದ್ರು. ಹೇಗಾದ್ರೂ ಮಾಡಿ ಹುಡುಗಿನ ಗಾಡಿ ಹತ್ರನೇ ಕರ್ಕೊಂಡ್ ಬಂದ್ರು. ಅಯ್ಯೋ, ನಾನ್ ನನ್ ಹಿರಿ ಮಗನ್ಗೆ ಹುಡುಗಿ ನೋಡಕ್ ಹೋಗಿದ್ದೆ. ಅವಳ ಬಗ್ಗೆ ವಿಚಾರಿಸೋದ್ ಬೇಡ್ವಾ? ಹುಡುಗಿ ಸುಂದರವಾಗಿ ಕಾಣ್ಲಿ ಅಂತ ಬಣ್ಣ ಹಚ್ಚಿರ್ತಾರೆ, ಅದನ್ನ ಪರೀಕ್ಷೆ ಮಾಡ್ಬೇಕಲ್ವಾ? ನಿನಗ್ ನೆನ್ಪಿಲ್ವಾ ಪ್ರೋಮಿ? ನಿನ್ ಮದ್ವೆ ಸಮಯದಲ್ಲಿ ಎಲ್ಲ ಹುಡುಗಿರು ಹೀಗ್ ಬಣ್ಣ ಹಚ್ಕೊಂಡ್ ಬಂದಿದ್ರು. ನನಗಿದೆಲ್ಲ ಇಷ್ಟ ಆಗಲ್ಲ. ಅಲ್ಲಮ್ಮ, ಸತೀಶಂಗ್ ಹುಡುಗಿ ಹುಡುಕಕ್ಕೆ ನೀವ್ ಇಷ್ಟೆಲ್ಲ ಮಾಡ್ತಿದ್ದೀರಾ. ಮುಂದೆ ಸುಬಿಗ್ ಹುಡುಗಿ ಹುಡುಕ್ಬೇಕಾದ್ರೆ ನೀವ್ ಇನ್ನೇನೇನ್ ಮಾಡ್ಬೋದು? ನನ್ನ ಅಮ್ಮಂಗೆ ಯಾರು ಏನು ಹೇಳ್ಬಾರ್ದು. ಓಹೋ, ನಿಂಗೊಬ್ಬರಿಗೇನ ಅವ್ರಮ್ಮ? ನಮ್ಗ್ಯಾರ್ಗೂ ಅಮ್ಮ ಅಲ್ವಾ? ನೋಡಿ ನೋಡು. ನನ್ ಸುಬಿಗ್ ಮದ್ವೆ ಮಾಡ್ಸೋವಾಗ ಇಡೀ ಜಗತ್ತನ್ನ ಬೇಕಾದ್ರೂ ಹುಡುಕ್ತೀನಿ ನಾನು. ಅಮ್ಮ, ಯಾಕೆ ಸುಬೀಗ್ ಮುಜುಗರ ಆಗೋ ತರ ಮಾಡ್ತಾ ಇದ್ದೀರಾ? ಸುಬಿ, ಎಲ್ಲಿಗ್ ಹೋಗ್ತಿದ್ಯಾ? ಹೋಗ್ಲಿ ಬಿಡು, ಪಾಪ ಆಡ್ಕೊಳ್ಳಿ. ಪ್ರಭಾ, ಈಗ ಹೇಳು, ನೋಡಕ್ಕೆ ಹುಡುಗಿ ಹೇಗಿದ್ಲು? ನೀನೇನಾದ್ರೂ ಯೋಚನೆ ಮಾಡಿದ್ಯಾ ಪ್ರಭಾ? ನಾವು ಅವರಿಗೆ ಒಪ್ಗೆನಾ ಇಲ್ಲ ಒಪ್ಗೆ ಇಲ್ಲ ಅಂತ ಹೇಳ್ಬೇಕು. ಅವ್ರನ್ನ ಉತ್ತರಕ್ಕೋಸ್ಕರ ಕಾಯಿಸೋದು ಸರಿ ಅನ್ಸ್ತಾ ಇಲ್ಲ. ಆ ಕಡೆ ಅಕ್ಷಯ್ ಅವರು ಕೂಡ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬೇಡ ಅಂತ ಹೇಳೋ ಅವಶ್ಯಕತೆ ಇಲ್ಲ.
ಏನು? ಅಮ್ಮ ನೀವು ಯೋಚನೆ ಮಾಡೇ ಹೇಳ್ತಿದ್ದೀರಲ್ವಾ? ಹುಡುಗಿ ಬಣ್ಣ ಯಾಕೋ ಸ್ವಲ್ಪ ನಂಗ್ ಗೊತ್ತು. ನಾನ್ ಹುಡುಗಿ ಬಣ್ಣ ನೋಡ್ತಿದ್ರೆ ನೀವ್ ಏನ್ ಯೋಚನೆ ಮಾಡ್ತೀರಿ ಅಂತ ಗೊತ್ತು ನಂಗೆ. ಯಾಕೆ ಇವ್ರು ಹೀಗೆಲ್ಲ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿರ್ತೀರಾ. ಆದ್ರೆ ನಾನ್ ನಿಜವಾದ ರೂಪ ನೋಡೋಕೆ ಹೀಗ್ ಮಾಡೋದು. ಹೀಗ್ ಮಾಡದೇ ಇದ್ರೆ ಮದ್ವೆಗ್ ಮುಂಚೆನೆ ಒಂಥರ ಇರ್ತಾರೆ, ಮದ್ವೆ ಆದ್ಮೇಲೆ ಒಂಥರ. ನಾನ್ ಮಾಡಿದ್ ತಪ್ಪಾ ಪ್ರೋಮಿ? ಆಮೇಲೆ ನಿನ್ ನಿರ್ಧಾರನ ಬದಲಾಯಿಸೋ ಹಾಗಿಲ್ಲ. ನೀನ್ ಹೂ ಅಂದ್ರೆ ಒಪ್ಪಿಗೆ ಕೊಡ್ತೀನಿ. ಒಪ್ಪಿಗೆ ಅಂತ ಹೇಳಿ. ಏನಾಯ್ತು ಹೇಳು ಶರತ್, ಏನಾಯ್ತು? ಎಲ್ಲ ಒಳ್ಳೇದೇ ಆಗ್ತಿದೆ. ಇನ್ಮೇಲ್ ನೀವು ಬೇಜಾರ್ ಮಾಡ್ಕೊಂಡು ಓಡಾಡೋ ಹಾಗಿಲ್ಲ. ಹೌದಾ? ನಾನ್ ಬೇಜಾರ್ ಮಾಡ್ಕೊಂಡಿದ್ದೀನಾ ಅಥವಾ ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ? ಸತೀಶಣ್ಣ, ಶರತಣ್ಣ, ನನಗೆ ಸುಭಿಗೆ ಸಿಹಿ ಬೇಕು ಮೊದ್ಲೇ ಹೇಳ್ತಾ ಇದೀವಿ. ಇವತ್ತು ಚೆನ್ನಾಗಿ ತಿಂತೀವಿ ನಾವು. ಬಾ ಹೋಗೋಣ, ಹೋಗಿ ದೊಡ್ಡಮ್ಮಂಗೆ ಹೇಳೋಣ. ಒಂದೇ ಸಲಕ್ಕೆ ಇಬ್ಬಿಬ್ರು ಅತ್ತಿಗೆರ್ ಬರ್ತಿದ್ದಾರೆ ಮನೆಗೆ. ಸತೀಶಣ್ಣ, ನೀವ್ ನನ್ ಜೊತೆಗ್ ಬನ್ನಿ. ನೀವ್ ಹೇಳಿದ್ರೆ ದೊಡ್ಡಮ್ಮ ನಿಮ್ ಮಾತನ್ ಕೇಳ್ತಾರೆ. ಶರತಣ್ಣ, ನೀವು ಸುಭಿನ್ ಕರ್ಕೊಂಡ್ ಬನ್ನಿ. ನಡಿ. ಸುಭಿ, ಬಾ ಒಳಗ್ ಹೋಗೋಣ. ಶರತಣ್ಣ, ಇದಾದ್ಮೇಲೆ ನಾವು ಕಟಕಿಗೆ ವಾಪಸ್ ಹೋಗ್ತೀವಲ್ವಾ? ಅಲ್ಲಿಗೆ ಹೋಗ್ಲೇಬೇಕಲ್ವಾ ಸುಭಿ? ಸ್ಕೂಲ್ ಇದೆ, ಓದು ಬರಹ ಅಲ್ಲೇ. ಶರತಣ್ಣ, ಅಂದ್ರೆ ನಂಗೆ ಕುದಿರಾಮಣ್ಣನ ಬಗ್ಗೆ ಯಾವ ವಿಷಯನೂ ಸಿಗಲ್ವಾ? ಅನು ಚಿಕ್ಕಮ್ಮ ತುಂಬಾ ಅಳ್ತಾ ಇದ್ರು. ನನ್ಗೆ ನೀವು ಅವ್ರ ಬಗ್ಗೆ ಹೇಳ್ತೀರಾ ಅಂತ ಅನ್ಕೊಂಡೆ. ನಾನು ನಿನ್ನ ಹತ್ರ ಏನು ಮುಚ್ಚಿಡಕ್ ಇಷ್ಟಪಡಲ್ಲ. ನಮ್ಮ ದೇಶದ ಪರಿಸ್ಥಿತಿಯ ಬಗ್ಗೆ ನಿನ್ನಂತಹ ಚಿಕ್ಕ ಹುಡುಗರಿಗೂ ಗೊತ್ತಾಗ್ಬೇಕು. ಖುದಿರಾಮ್ ಬೋಸ್ ಜೈಲಲ್ಲಿದ್ದಾನೆ. ಅವನ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ತುಂಬಾ ಜನ ಇದ್ದಾರಲ್ಲಿ. ಅರವಿಂದ್ ಘೋಷ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ದೇಶದಲ್ಲಿ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಸುಭಿ. ಅನು ಚಿಕ್ಕಮ್ಮ ಹೇಳ್ತಿದ್ರು ಕುದಿರಾಮಣ್ಣ ತುಂಬಾ ಚಿಕ್ಕವರು ಅಂದ್ರು. ಪೊಲೀಸರವರಿಗೆ ಏನ್ ಮಾಡ್ತಾರೆ? ಖುದಿರಾಮ್ ಬೋಸ್ನ ವಿರುದ್ಧ ಮಿಸ್ ಮತ್ತು ಮಿಸಸ್ ಕೆನೆಡಿ ಅವರ ಹತ್ಯೆ ಮಾಡಿದ ಆರೋಪದಲ್ಲಿ ಭಾರತೀಯ ನ್ಯಾಯಾಂಗದ ಕಾಲಂ 302ರ ಅಡಿಯಲ್ಲಿ ನರಹತ್ಯೆಯ ಆರೋಪ ಮಾಡಲಾಯಿತು ಮತ್ತು ಸೆಷನ್ಸ್ ಕೋರ್ಟ್ನ ನಿರ್ಣಯದ ಅನುಸಾರವಾಗಿ ಖುದಿರಾಮ್ಗೆ ನೇಣು ಶಿಕ್ಷೆ ಘೋಷಿಸಲಾಯಿತು. ದೇಶ್ ಗುಪ್ತ ಸಮಿತಿಯು ಒತ್ತಾಯಪೂರ್ವಕವಾಗಿ ಖುದಿರಾಮ್ ಕೇಸನ್ನು ಅಪೀಲ್ ಮಾಡಿಸಿದರು. ಅದರ ನಂತರ 3 ತಿಂಗಳೇ ಕಳೆದವು. ಸುಭಾಷ್ ಕೂಡ ತನ್ನ ಕಟಕ್ನಲ್ಲಿರೋ ಮನೆಗೆ ವಾಪಸ್ಸಾದ. ಅದರ ಜೊತೆಗೆ ಖುದಿರಾಮ್ಗೆ ಶಿಕ್ಷೆ ತೀರ್ಮಾನಿಸುವ ದಿನವೂ ಬಂತು. ನೋಡಿ ಹೇಗಿದೆ ಉಬ್ಬಿಸ್ಕೊಂಡು ಬರ್ತಿದ್ದಾನೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಹೇ ಯು ಶಟ್ ಅಪ್, ಸುಮ್ಮನೆ ನಿಂತ್ಕೋ. ವಂದೇ ಮಾತರಂ. ಸಾಹೇಬ್ರೆ, ನಿಮಗೆ ಇವರೆಲ್ರ ಬಾಯನ್ನ ಮುಚ್ಚೋಕಾಗತ್ತಾ? ಹಾಗಾದ್ರೆ ಎಲ್ರನ್ನೂ ನೇಣು ಹಾಕ್ಬೇಕಾಗತ್ತೆ. ಅವ್ರು ಇವನಿಗೆ ಏನ್ ಶಿಕ್ಷೆ ಕೊಟ್ರು ಸರಿ. ಈ ದೇಶಕ್ಕೋಸ್ಕರ ಅವನ ಬಲಿದಾನನ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಖುದಿರಾಮ್ನ ನೋಡ್ತಿದ್ದೀರಾ ನೀವು? ಈ ಸಮಯದಲ್ಲಿ ಇಷ್ಟು ಶಾಂತವಾಗಿರೋಕೆ ಹೇಗ್ ಸಾಧ್ಯ? ಅಲ್ಲ, ಖುದಿರಾಮ್ ವಯಸ್ಸು ಇನ್ನೂ ಚಿಕ್ಕದು. ಒಂದ್ ವೇಳೆ ಅವನಿಗೆ ಶಿಕ್ಷೆ ರದ್ದು ಮಾಡದೆ ಹೋದ್ರೆ? ಆರ್ಡರ್ ಆರ್ಡರ್. ಇಷ್ಟು ಸಮಯದಲ್ಲಿ ವಾದಿ ಮತ್ತು ಪ್ರತಿವಾದಿ ಈ ಎರಡು ಕಡೆಯ ಹೇಳಿಕೆಗಳ ವಿಚಾರ ವಿಮರ್ಶೆಯನ್ನು ಮಾಡಿ ಈ ಖುದಿರಾಮನ ಕೈವಾಡ ಈ ಬಾಂಬ್ ಸ್ಫೋಟದಲ್ಲಿ ಇದ್ದರೂ ಅವನೇ ಸ್ವತಃ ಬಾಂಬ್ ಅನ್ನು ಹಾಕಿರೋದಿಲ್ಲ.
ಹಾಗಾದ್ರೆ ಈಗ ಖುದಿರಾಮ್ಗೆ ನೇಣು ಶಿಕ್ಷೆ ಕೊಡಲ್ಲ ಅಂತ ಅನ್ಸುತ್ತೆ. ಜಡ್ಜ್ ಸಾಹೇಬ್ರ ಮನಸ್ಸು ಕರಗ್ತಿದೆ, ಗೊತ್ತಾಯ್ತಾ? ಆದರೆ ಇದಕ್ಕೆ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳು ನ್ಯಾಯಾಲಯಕ್ಕೆ ಇಲ್ಲದಿದ್ದರೂ ಮಿಸ್ ಅಂಡ್ ಮಿಸಸ್ ಕೆನಡಿಯ ಹತ್ಯೆ ಮಾಡಿದ ಅಪರಾಧದಲ್ಲಿ ಖುದಿರಾಮನಿಗೆ ಉಚ್ಚ ನ್ಯಾಯಾಲಯವು ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತದೆ. ವಂದೇ ಮಾತರಂ, ವಂದೇ ಮಾತರಂ, ಮಾತರಂ. ಖುದಿರಾಮಣ್ಣನ ನೇಣು ಶಿಕ್ಷೆನ ರದ್ದು ಮಾಡೋ ತೀರ್ಮಾನ ಇವತ್ತಾಗುತ್ತಾ? ಏನ್ ತೀರ್ಮಾನ ಕೊಡ್ತಾರೆ? ನಾನು ಇದನ್ನ ಹೇಗೆ ತಿಳ್ಕೊಳ್ಳಿ? ಜಾನಕಿ, ಜಾನಕಿ, ಭಾವ ಯಾರೋ ಬಂದಿದ್ದಾರೆ ಅಂತ ಅವ್ರ ಕಚೇರಿಲಿ ಮಾತಾಡ್ತಿದ್ದಾರೆ. ಏನ್ ವಿಷಯ ಭಾವ? ತುಂಬಾ ಭಯಾನಕ ವಿಷಯ ಪ್ರಭಾ. ಯಾಕೆ, ಏನಾಯ್ತು? ಹೊರಗಡೆ ನಾನು ಕೇಳ್ಪಟ್ಟೆ, ಕಿಂಗ್ಸ್ ಫೋರ್ಡ್ ಮೇಲೆ ಒಬ್ಬ ಆಕ್ರಮಣ ಮಾಡಿದ್ನಲ್ಲ, ಅದೇ ಖುದಿರಾಮನ ಹುಡುಗ. ಅವನ್ ನೇಣು ಶಿಕ್ಷೆ ರದ್ದಾಗ್ಲೇ ಇಲ್ವಂತ. ಆ ಹುಡುಗ ತನ್ನ ಪ್ರಾಣ ಕಳ್ಕೋತಾನೆ. ಆ ನಷ್ಟನ ಯಾರು ತುಂಬಿಕೊಡ್ತಾರೆ? ಭಾವ, ಹುಡುಗನ ತಾಯಿಗೆ ಈ ವಿಷಯ ಏನಾದ್ರೂ ಗೊತ್ತಾ? ಇಲ್ಲ. ಓ, ಅವತ್ ನೀವ್ ಹೇಳ್ತಾ ಇದ್ರಲ್ಲ ಭಾವ, ಆ ಹುಡುಗ ಸುನಿಲ್ ಮತ್ತೆ ಸುಧೀರ್ ವಯಸ್ಸಿನವನು ಅಂತ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಇಂಥ ದೊಡ್ಡ ಶಿಕ್ಷೆನಾ? ಪ್ರಭಾ, ಪ್ರಭಾ, ನೀನ್ ಯಾವ ಸೀರೆನೂ ತಗೊಂಡೇ ಇಲ್ಲ. ನಿಮಗೇನೇನ್ ಬೇಕೋ ಅದನ್ನೆಲ್ಲ ತಗೊಳ್ಳಿ ಅಕ್ಕ. ನಿಮಗ್ ಯಾವ್ದಿಷ್ಟ ಆಗುತ್ತೋ ಅದನ್ನ ನನ್ಗೆ ತೆಗ್ದಿಟ್ಟಿರಿ. ಪ್ರಭಾ, ಪ್ರಭಾ, ನನ್ ಮಾತ್ ಕೇಳು ಪ್ರಭಾ. ಅವ್ಳು ಹೇಳಿದ್ ನಿಂಗೆ ಅರ್ಥ ಆಗ್ಲಿಲ್ವಾ? ಪ್ರಭಾ ಈಗ ತಾನೇ ಹೇಳ್ಬಿಟ್ಟು ಹೋದ್ಲಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆಯ್ಕೆ ಮಾಡಿ ಅಂತ. ಅಲ್ದೆ ಅಲ್ಲೇನೋ ಆಯ್ತು ಅಂತ ಇಲ್ಲೇನು ಮದ್ವೆ ನಿಂತು ಹೋಗಲ್ಲ. ಅಣ್ಣ, ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ರೋಮಿ, ಖರೀದಿಯನ್ನೆಲ್ಲ ಆಮೇಲೆ ಮಾಡೋಣ, ಮೊದಲು ಮಾತಾಡ್ಬೇಕು. ಅಣ್ಣ, ನೀವಿವತ್ತು ಹೋಗಿ ಮನೋದ ಇವ್ರಿಗೆ ಸ್ವಲ್ಪ ಸಹಾಯ ಮಾಡು. ಇನ್ನೊಂದಿನ ನಿಮ್ಮನ್ನ ಕರೆಸ್ಕೋತೀವಿ. ಜಾನಕಿ, ಏನಾಯ್ತು? ಮದ್ವೆಗೆ ಬೇಕಾದ ಖರೀದಿನ ಯಾಕೆ ನಿಲ್ಲಿಸ್ತೆ? ಅಣ್ಣ, ಮಿತ್ರ ಅವ್ರ ಮನೆಯಿಂದ ಸುದ್ದಿ ಬಂದಿದೆ, ಮದುವೆನ ಮುಂದೂಡ್ಬೇಕಂತೆ. ಇದೇನ್ ಹೇಳ್ತಿದ್ಯಾ ಜಾನಕಿ? ಅವರೊಂದು ಪತ್ರ ಕಳಿಸಿದ್ದಾರೆ. ಈ ತಿಂಗಳು ಸತೀಶ್ ಮತ್ತು ಕೋಮಲಾಳ ಮದುವೆ ಮಾಡೋದು ಒಳ್ಳೇದಲ್ಲ ಅಂತ ಬರ್ತಿದ್ದಾರೆ. ಈ ವಿಷಯನ ಅವ್ರ ಗುರುಗಳು ಹೇಳಿದ್ರಂತೆ. ಇದೇನಪ್ಪ ಇದು? ಅಲ್ಲ, ವಿಭಾ ಅವ್ರ ಮನೆಯವ್ರಿಗೆ ನಾವ್ ಏನ್ ಹೇಳೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ಅಕ್ಷಯ್ ಅವರು ಮದುವೆ ಎಲ್ಲ ತಯಾರಿನೂ ಮಾಡ್ಕೊಂಡೇ ಇರ್ತಾರೀಗ. ವಿಭಾ, ವಿಭಾ, ಸ್ವಲ್ಪ ಎದ್ದು ಬರ್ತೀಯಾ? ವಿಭಾ, ಖುದಿರಾಮ್ಗೆ ನೇಣು ಶಿಕ್ಷೆ ವಿಧಿಸಿದ್ದಾರೆ. ನೀವಿದೇನ್ ಹೇಳ್ತಿದ್ದೀರಾ ಅಣ್ಣ? ನನ್ನ ದಯವಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿ. ನಾನ್ ವಿದ್ಯಾರ್ಥಿ ಅಲ್ದೇ ಇರಬಹುದು, ಆದ್ರೆ ನಾನು ಇದೇ ದೇಶದ ಮಗಳಲ್ವಾ? ನಾವೆಲ್ಲರೂ ಸೇರ್ಕೊಂಡು ಒಟ್ಟಾಗಿ ಪ್ರತಿಭಟಿಸಿದ್ರೆ ಯಾರಿಗೆ ಗೊತ್ತು ನೇಣು ಶಿಕ್ಷಣ ರದ್ದು ಮಾಡಬಹುದು. ಬನ್ನಿ ಅಣ್ಣ. ಈ ಸಮಯದಲ್ಲಿ ಎಲ್ಲೂ ಹೋಗ್ಬಾರ್ದು. ಅಮ್ಮ, ಇದೊಂದ್ಸಲ ನನಗೆ ಹೋಗಕ್ ಬಿಡಿ. ತುಂಬಾನೇ ಚಿಕ್ಕ ವಯಸ್ಸಿನ ಹುಡುಗ ಅವನು. ನಾವೆಲ್ಲರೂ ಅಲ್ಲಿಗೆ ಹೋಗೋದು ತುಂಬಾನೇ ಮುಖ್ಯ ಅಮ್ಮ. ನೀನ್ ಎಲ್ಲಿಗೂ ಹೋಗ್ಬಾರ್ದು ಅಮ್ಮ. ಹೋಗ್ಬಾರ್ದು ಅಂತ ಹೇಳಿದ್ನಲ್ಲ, ನಾನು ಹೇಳಿದ್ದೆ ಮುಗೀತು. ಬಿಡು, ಅವಳು ಹೋಗ್ ಬರ್ಲಿ. ಏನ್ ಹೇಳ್ತಿದ್ದೀರಾ ನೀವು? ಸರಿಯಾಗಿ ಹೇಳ್ತಿದ್ದೀನಿ. ಈ ನೇಣು ಶಿಕ್ಷೆಯಿಂದ ಇಡೀ ಊರೇ ರಸ್ತೆಗಿಳಿದಿದೆ. ಎಷ್ಟು ಸಣ್ಣ ಹುಡುಗ ಅವನು, ಆದ್ರೆ ಎಂತ ಕೆಚ್ಚದ ಧೈರ್ಯ ಅವನು. ಅವನ ಧೈರ್ಯನ ಮೆಚ್ಚಬೇಕು. ನೇಣು ಶಿಕ್ಷೆ ಅಂತ ಗೊತ್ತಾದ್ಮೇಲೂ
ಅವನ ಮುಖದಲ್ಲಿ ಯಾವ ರೀತಿ ಬೇಸರನೂ ಇರಲಿಲ್ಲ, ನಗ್ತಾ ಹೋಗ್ತಿದ್ದ. ಅಂತ ಒಬ್ಬ ಹುಡುಗನ ಬಗ್ಗೆ ವಿಭಾ ಧ್ವನಿ ಎತ್ತಬಾರ್ದ? ಹೋಗ್ಲಿ ಬಿಡು. ಹೋಗು ವಿಭಾ, ಹೋಗು. ಅಜಿತ್, ನೀನು ವಿಭಾನ್ ಕರ್ಕೊಂಡು ಹೋಗ್ಬಾ. ಅಣ್ಣ, ಎಲ್ರೂ ಬರಿಗಾಲಲ್ಲೇ ಬಂದಿದ್ದಾರೆ ನೋಡಿ. ನಾವು ಚಪ್ಪಲಿ ಹಾಕೊಂಡು ಹೋಗೋದ್ ಬೇಡ. ನೀನ್ ಹೇಳಿದ್ ಸರಿ ವಿಭಾ, ಬಾ ಹೋಗೋಣ. ಸತೀಶಣ್ಣ, ನೀವೇನಾದ್ರೂ ಆ ಹುಡುಗನ ಕಿಚ್ಚನ್ನ ನಿಮ್ಮ ಕಣ್ಣಾರೆ ನೋಡಿದಿದ್ರೆ ಆಗ ಭಯ ಪಡಕ್ಕೆ ನಾಚಿಕೆ ಆಗ್ತಿತ್ತು. ಮತ್ತೆ ಶುರು ಮಾಡಿದ್ಯಾ? ನೀನ್ ಹೇಳ್ತಿರೋದು ಸರಿನೇ. ಕುದಿರಾಮ್ಗೆ ಹೀಗೆ ಕಲ್ ಶಿಕ್ಷೆ ಕೊಟ್ಟಿದ್ದು ಸರಿಯಲ್ಲ ಅಂತ ಒಪ್ಕೋತೀವಿ. ಆದ್ರೂ ಶರತ್, ಈ ರೀತಿ ರಸ್ತೆಗಳಲ್ಲಿ ಕೂಗಾಡ್ಕೊಂಡು ಸಭೆ ಸಮಿತಿಗೆ ಹೋಗೋದೆಲ್ಲ. ಒಂದ್ ವೇಳೆ ಅಪ್ಪಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನೀವೇ ಅವ್ರ ಹತ್ರ ಬಯಸ್ಕೋಬೇಕಾಗತ್ತೆ. ಗೊತ್ತಿದೆ, ಮತ್ ನಾನದಕ್ಕೆ ತಯಾರಿದ್ದೀನಿ. ಅಪ್ಪ ಏನಾದ್ರೂ ನನ್ನ ಕಪಾಳಕ್ಕೆ ಹೊಡೆದ್ರು ನಾನು ಸ್ವೀಕಾರ ಮಾಡ್ತೀನಿ. ಆದ್ರೆ ಇವತ್ತಿನ ದಿನ ಇದರಿಂದ ದೂರ ಓಡೋ ಪ್ರಯತ್ನ ಮಾಡ್ಬೇಡ ಸುರೇಶ್. ಗಲ್ಲು ಶಿಕ್ಷೆಯ ತೀರ್ಪಿನ ನಂತರ ಹುಡುಗ ಏನಂದ ಗೊತ್ತಾ? ಅವಶ್ಯಕತೆ ಬಂದ್ರೆ ಇನ್ನೊಂದಿಷ್ಟು ಜನಕ್ಕೆ ಬಾಂಬ್ ತಯಾರಿ ಮಾಡೋದನ್ನ ಕಲ್ಸ್ ಹೋಗ್ತೀನಿ ಎಂದ. ಅರ್ಥ ಆಗ್ತಿದ್ಯಾ? ಅವನಿನ್ನೂ ಯುವಕ. ಮತ್ ನಾವೆಲ್ರೂ ಏನ್ ಮಾಡ್ತಾ ಇದೀವಿ ಸತೀಶಣ್ಣ? ಅದನ್ನೆಲ್ಲ ಬಿಡು ಶರತ್, ನೀನ್ ಕೋಪ ಮಾಡ್ಕೋಬೇಡ. ನಾನ್ ಹೇಳೋದೇನಂದ್ರೆ ನಾವೆಲ್ಲ ಇಲ್ಲೇ ನಿಂತ್ಕೊಂಡ್ಬೇಡಣ. ಆದ್ರೆ ಅದಕ್ಕೂ ಮುಂಚೆ ಒಂದ್ ಮಾತು ಹೇಳು. ನಾವು ಚಪ್ಲಿ ಯಾಕೆ ಹಾಕ್ಬಾರ್ದು? ಬರಿಗಾಲಲ್ಲಿ ಯಾಕೆ ಬಂದಿದ್ದು? ಶರತ್, ನೋಡ್ತಾ ಇದೀಯ ಸುರೇಶ್? ಇದೇ ಪ್ರತಿಭಟನೆ ಅಣ್ಣ. ನೀವೇ ನೋಡಿ, ಯಾರ ಕಾಲ್ಗಳಲ್ಲೂ ಚಪ್ಲಿನೇ ಇಲ್ಲ. ಶರತ್ ಅಣ್ಣ ಹಾಸ್ಟೆಲ್ ಅಲ್ಲಿ ನಮ್ಗೆ ಇದನ್ನೇ ಹೇಳ್ತಾ ಇದ್ದಿದ್ದು. ಈ ಹೊತ್ತಲ್ಲಿ ಇದೇನಿದು ಸತೀಶಣ್ಣ? ಅಲ್ಲಿ ನೋಡಿ, ಬ್ರಿಟಿಷರು ಒಬ್ರಿಗಾದ್ರೂ ಶಿಕ್ಷೆ ಕೊಟ್ರೆ ಆಗ ನಾವು 10 ಜನ ನಿಂತ್ಕೊಂತೀವಿ ಹೋರಾಟ ಮಾಡೋದಿಕ್ಕೆ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ. ಅಣ್ಣ, ಇವತ್ತು ನಮ್ಮ ಮನೆಯಲ್ಲೂ ಒಲೆ ಹಚ್ಚೋದ್ ಬೇಡ. ಅಲ್ಲ ಅಮ್ಮ, ಇದನ್ನ ಒಪ್ಕೋತಾರೆ ಅಂತೀಯ? ವಿಭಾ, ಹೆಚ್ಚು ಅಂದ್ರೆ ನಾವು ತಿಂದೇ ಇರಬಹುದು ಅಷ್ಟೇ. ವಂದೇ ಮಾತರಂ. ಅಲ್ಲೋಡಿ ಅಣ್ಣ, ಅವರು ಶರತ್ ಅಲ್ವಾ? ವಂದೇ ಮಾತರಂ. ಶರತ್ ಬಿಡು. ನಾನ್ ಸತೀಶ್ ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಬಿಡಿ, ನಾನು ಹಿಡ್ಕೊಂತೀನಿ, ಕೊಡು ಇದನ್, ಬಿಡು. ನಡಿ, ನನ್ ಜೊತೆ ಬಾ. ನಡಿ ಹೋಗೋಣ, ನಡಿ. ಇದೇನ್ ಮಾಡ್ತಿದ್ಯಾ? ನಿನ್ ಕೈ ನೋಡ್ದ್ಯಾ? ಗಾಯ ಆಗಿದೆ, ರಕ್ತ ಬರ್ತಾ ಇದೆ. ಮತ್ತೆ ಆ ಕಡೆಯಿಂದ ನೀನ್ ಯಾರೋ ನೋಡ್ತಿದ್ದಾರೆ, ಆದ್ರೆ ನಿಂಗೆ ಗಮನನೇ ಇಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಶರತ್ ಅವ್ರೆ, ಏನಾಯ್ತು ಶರತ್ ಅವ್ರೆ? ಇದ್ ಹೇಗಾಯ್ತು? ರಕ್ತ ಬರ್ತಿದ್ಯಲ್ಲ, ಕೈ ಗೇಟ್ ಆಗಿದೆ. ಶರತ್ ಅಣ್ಣ, ನೀವು ಮೊದಲು ನೀರಿಂದ ಕೈ ತೊಳ್ಕೊಳ್ಳಿ. ನೀರ್ ಹಾಕು. ಹುಷಾರು, ನಿಧಾನವಾಗಿ ಹಾಕು. ನಮಗ್ ಬಟ್ಟೆ ಸಿಕ್ಕಿದ್ರೆ ಚೆನ್ನಾಗಿರೋದು. ಬಟ್ಟೆ ತಗೊಳ್ಳಿ, ಈ ಬಟ್ಟೆನ ಅವ್ರ ಕೈಗೆ ಕಟ್ಟಿ. ಒಂದ್ ನಿಮಿಷ, ಸ್ವಲ್ಪ ಸುಣ್ಣ ಬೇಕಿತ್ತು. ಸುಣ್ಣ ಅಣ್ಣ, ಸುಣ್ಣ ಇದೆಯಾ ನಿಮ್ಮ ಹತ್ರ? ಅಣ್ಣ, ನಿಮ್ಮ ಹತ್ರ ಸುಣ್ಣ ಇದೆಯಲ್ಲ, ಒಂದ್ ಸ್ವಲ್ಪ ಕೊಡಿ. ಇದನ್ ಸ್ವಲ್ಪ ಹಚ್ಚಿದ್ರೆ ವಾಸಿ ಆಗುತ್ತೆ. ಇದನ್ನ ಹಚ್ಚಿ. ಅಣ್ಣ, ನಾವೀಗ ಹೊರಡ್ಬೇಕು ಅನ್ಸುತ್ತೆ. ಮದ್ವೆ ಆದ್ಮೇಲೆ ಇವನಿಗೆ ನೋವು ಅನ್ನೋದೇ ಇರೋದಿಲ್ಲ ಅಲ್ವಾ ಶರತ್? ಅಜಿತ್ ಅವ್ರೆ, ಹೇಳಿ. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು, ಸ್ವಲ್ಪ ಈ ಕಡೆ ಬರ್ತೀರಾ? ಈಗ ನೀವೇ ಹೇಳಿ, ಅಷ್ಟು ಚಿಕ್ಕ ಹುಡುಗನ್ಗೆ ಅಷ್ಟೊಂದು ದೊಡ್ಡ ಶಿಕ್ಷೆ ಕೊಡೋದು ಅಂದ್ರೆ ಹೇಗೆ? ಇದು ತಪ್ಪು ತಾನೆ?
ಕೊಡಿ, ನಾನು ಹಚ್ತೀನಿ. ಧನ್ಯವಾದ. ನೀವೀ ಬಟ್ಟೆ ಕೊಟ್ರಿ ಅಂತಲ್ಲ, ಇಲ್ಲಿಗೆ ಬಂದಿದ್ದಕ್ಕೆ. ನಿಮ್ಮ ಹಾಗೆ ಪ್ರತಿಯೊಬ್ಬ ಹುಡುಗಿನೂ ಈ ಪ್ರತಿಭಟನೆಗೆ ಸೇರ್ಕೊಂಡ್ರೆ ಈ ನಮ್ಮ ದೇಶದ ಭವಿಷ್ಯ ಉಜ್ವಲವಾಗುತ್ತೆ. ಎಷ್ಟು ದೊಡ್ಡ ಅನ್ಯಾಯ ಇದು. ಪ್ರತಿಭಟನೆ ಮಾಡದೆ ಹೇಗಿರೋಕ್ ಸಾಧ್ಯ? ಅನು ಚಿಕ್ಕಮ್ಮ ಯಾವಾಗ ವಾಪಸ್ ಬರ್ತಾರೆ? ಕುದಿರಾಮಣ್ಣನ ಬಗ್ಗೆ ಅವರೇ ನಂಗೆ ಹೇಳಬೇಕು. ನೇಣು ಹಾಕೋದು ಅಂದ್ರೆ ಏನರ್ಥ? ಸುಬಿ, ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ, ನಂಗೆ ಹೇಳಿ ಕುದಿರಾಮಣ್ಣನ ಏನ್ ಮಾಡಿದ್ರು? ನನ್ಗೆ ಹೇಳಿ ಅನು ಚಿಕ್ಕಮ್ಮ. ದೊಡ್ಡಪ್ಪ ಹೇಳ್ತಿದ್ರು ಅವ್ರಿಗೆ ನೇಣು ಶಿಕ್ಷೆನೇ ಆಗೋದು ಅಂತ. ನೇಣು ಹಾಕೋದು ಅಂದ್ರೆ ಏನರ್ಥ ಅನು ಚಿಕ್ಕಮ್ಮ? ಲಾಠಿಯಿಂದ ಹೊಡೆದು ಶಿಕ್ಷೆ ಕೊಡ್ತಾರಾ? ಹೇಳಿ ಅನು ಚಿಕ್ಕಮ್ಮ, ಇದ್ರ ಅರ್ಥ ಏನು ಅಂತ ನಂಗೆ ಹೇಳಿ. ಹೇಳಿ ಅನು ಚಿಕ್ಕಮ್ಮ, ನೇಣು ಹಾಕೋದು ಅಂದ್ರೆ ಏನರ್ಥ? ನೇಣು ಹಾಕೋದಂದ್ರೆ ಪ್ರಾಣ ತೆಗೆಯೋದು. ಕುದಿರಾಮ್ನ ಪ್ರಾಣನೇ ತೆಗಿತಾರೆ. ವೀರು ಕಾಕನ್ ಹಾಗೆ ಈ ಅಣ್ಣನ್ನು ಕೂಡ ಬ್ರಿಟಿಷರು ಸಾಯಿಸ್ತಾರ? ಸಾಯಿಸ್ತಾರೆ. ಅವರೆಲ್ಲ ನನ್ನ ಚಿಕ್ಕ ತಮ್ಮನ ಸಾಯಿಸ್ತಾರೆ. ಮತ್ತೆ ಸಾಯಿಸ್ತಾರ ಇವರು? ಮತ್ತೆ ಸಾಯಿಸ್ತಾರ? ಯಾಕೆ ಸಾಯಿಸ್ತಾರ ಕುದಿರಾಮಣ್ಣನ್ನ? ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಏನಾಯ್ತು ಸುಬಿ? ನೀನ್ ಊಟನೇ ಮಾಡಿಲ್ವಂತೆ, ಯಾಕೆ ಹೀಗೆ ಅಳ್ತಿದ್ಯಾ? ಅನ್ನು, ಸುಬಿ ಏನಾಯ್ತು? ಅವ್ನು ಯಾಕೆ ಅಳ್ತಿದ್ದಾನೆ? ಇದೇನಿದು? ಎಲ್ಲ ಹಳೆ ಪತ್ರಿಕೆಗಳು ಇಲ್ಲಿ. ಇದ್ರಲ್ಲಿ ಏನೂ ಇಲ್ಲ ಅಮ್ಮ, ಇದ್ರಲ್ಲಿ ಏನೂ ಇಲ್ಲ. ನಾನಿವತ್ತು ಊಟ ಮಾಡಲ್ಲ ಅಮ್ಮ, ನನ್ಗಿವತ್ತು ತಿನ್ನಕ್ ಮನ್ಸಿಲ್ಲ. ಸುಬಿ, ಸುಬಿ, ನನ್ ಮಾತ್ ಕೇಳಿ ಸ್ವಲ್ಪನಾದ್ರೂ ಊಟ ಮಾಡು ಬಾ. ಅಕ್ಕ, ಇವತ್ತವನ್ನ ಬಿಟ್ಬಿಡಿ. ಅವನ್ಗೇನು ಹೇಳ್ಬೇಡಿ. ಇವತ್ತು ನಮ್ಮಿಬ್ರು ಮನ್ಸು ಸರಿಯಾಗಿಲ್ಲ. ಒಬ್ಬ ಒಳ್ಳೆ ಹುಡುಗನ್ನ ನೇಣುಗಬ್ಬಕ್ಕೆ ಏರಿಸ್ತಿದ್ದಾರೆ. ಖುದಿರಾಮ್ಗೆ ಗಲ್ಲು ಶಿಕ್ಷೆ ತೀರ್ಪು ಕೊಟ್ಟಿದ್ದಾರೆ. ಹೇಗೆ ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳೋದು? ಖುದಿರಾಮ್ಗಿನ್ನು ಚಿಕ್ಕ ವಯಸ್ಸು. ಅವನ್ನ ನನಗೆ ಗೊತ್ತು, ಇದನ್ನ ಒಪ್ಕೊಳ್ಳೋದಕ್ಕೆ ಮನ್ಸು ಒಪ್ತಿಲ್ಲ. ಆದ್ರೆ ನನ್ ಸುಭಿಗೆ ಇದೆಲ್ಲ ಅರ್ಥ ಆಗತ್ತಾ? ಆ ವಿಷಯಕ್ಕೆ ಅವನ್ಗೆ ಇಷ್ಟೊಂದು ದುಃಖ ಆಗಿದ್ಯಾ? ಅದಕ್ಕೆ ಅವನು ಊಟ ಮಾಡ್ತಿಲ್ವಾ? ಅವನ್ಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ ಅಕ್ಕ? ನಮ್ಗೆಲ್ರಿಗೂ ಇದು ಅರ್ಥ ಆಗ್ಲೇಬೇಕು. ಮತ್ತೆ ಸುಬಿ ಅಂತ ಹುಡುಗನ್ ಮನ್ಸಲ್ಲಿ ಎಷ್ಟು ಕರುಣೆ ಇದೆ. ಇನ್ನೊಬ್ರು ಕಷ್ಟನ ಇವನು ಅರ್ಥ ಮಾಡ್ಕೋತಾನೆ ಅಂದ್ರೆ ಇದವನ್ಗೆ ಅರ್ಥ ಆಗಲ್ವಾ? ಅಕ್ಕ, ಅಕ್ಕ, ನಿಮ್ಮ ಹತ್ರ ಕೇಳ್ಕೊತೀನಿ. ನೀವು ಭಾವನವ್ರಿಗೆ ಈ ವಿಷಯ ಎಲ್ಲ ಹೇಳಕ್ ಹೋಗ್ಬೇಡಿ. ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಅವ್ರು ಇದನ್ನ ತಪ್ಪು ತಿಳ್ಕೊತಾರೆ. ಅವ್ರು ಸುಬಿನ ಬೈತಾರೆ.
ನಾನಿನ್ನೇನು ಹೇಳೋದಿಲ್ಲ. ಅಮ್ಮನ್ ಮಡಿಲಿಂದ ಮಕ್ಕಳನ್ನ ದೂರ ಮಾಡಿದ್ರೆ ಎಷ್ಟು ದುಃಖ ಆಗತ್ತೆ. ಅದನ್ನೆಲ್ಲ ಇವ್ರು ಹೇಗೆ ಅರ್ಥ ಮಾಡ್ಕೋತಾರೆ? ಆ ಹುಡುಗ ಅಂತೂ ನನ್ ಸುನಿಲ್ ವಯಸ್ಸಿನವನೇ. ಇವತ್ತೇನಾದ್ರೂ ನನ್ ಮಗ ಸುನಿಲ್ ಈ ರೀತಿಯಾಗಿ ಆಗಸ್ಟ್ 11 ಬ್ರಿಟಿಷರು ನಿಜವಾಗ್ಲೂ ಅವತ್ತು ಖುದಿರಾಮ್ ಅಣ್ಣನ ಸಾಯಿಸ್ತಾರ? ಸುಬಿ, ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಲ್ವಾ? ಇವತ್ ಖುದಿರಾಮನ್ನ ಗಲ್ಲಿಗೆ ಹಾಕ್ತಾರೆ. ಅವನ್ ಮನ್ಸಲ್ಲಿ ಏನೇನ್ ಯೋಚನೆಗಳಿದೆಯೋ ಗೊತ್ತಿಲ್ಲ. ವೀರು ಕಾಕ, ಖುದಿರಾಮ್ ಅಣ್ಣ ಎಲ್ರನ್ನೂ ಸಾಯಿಸ್ತಾ ಇದ್ದಾರೆ ಅವರು. ಇವ್ರಿಗೋಸ್ಕರ ನಾವ್ ಯಾಕೇನು ಮಾಡ್ತಾ ಇಲ್ಲ? ಯಾಕೆಂದ್ರೆ ಯಾರೂ ಒಗ್ಗಟ್ಟಾಗಿಲ್ಲ. ನಾವೆಲ್ಲ ಒಗ್ಗಟ್ಟಾದ್ರೆ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಆಗ್ತಿತ್ತ? ಅವರೆಲ್ಲ ಹೊರಗಿನ ದೇಶದಿಂದ ಬಂದು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಖುದಿರಾಮ್ ತನ್ನ ಪ್ರಾಣ ಕೊಡ್ಬೇಕಾಯ್ತು. ಇಷ್ಟು ಚಿಕ್ಕ ವಯಸ್ಸಲ್ಲೇ ಅಂತ ಹುಡುಗನ್ಗೆ ಕಲ್ ಶಿಕ್ಷೆನ? ಬ್ರಿಟಿಷರು ತಾವೇ ಬುದ್ಧಿವಂತರು ಅಂದ್ಕೊಂಡಿದ್ದಾರೆ, ತಮ್ಮನ್ ತಾವೇ ರಾಜರು ಅಂದ್ಕೊಂಡಿದ್ದಾರೆ. ಈ ದೇಶ ನಮ್ಮದು, ಆದ್ರೂ ನಾವು ಅವ್ರ ಕೈಯಲ್ಲಿ ಕೈಗೊಂಬೆಗಳಾಗಿದ್ದೀವಿ. ನಮ್ ದೇಶಕ್ಕೆ ನುಗ್ಗಿದಲ್ದೆ ಅವ್ರಿಗೆ ನಮ್ ಪ್ರಾಣನೇ ತೆಗಿತಿದ್ದಾರೆ. ನಾವ್ ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಅನು ಚಿಕ್ಕಮ್ಮ? ಕೊಡ್ತೀವಿ ಸುಬಿ, ಆ ಸಮಯ ಬಂದಿದೆ. ಖುದಿರಾಮ್ ನನ್ ತಮ್ಮ, ಅವನಿಗಾಗಿರೋ ಈ ಅನ್ಯಾಯನ ನಾನು ಯಾವತ್ತೂ ಮರೆಯಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಸುಮ್ಮನೆ ಇರಲ್ಲ. ನನಗೋಸ್ಕರ ಅಲ್ಲ, ನನ್ನ ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಿ. ನೀನಿವತ್ತು ನನ್ನ ಬಿಟ್ಟು ಹೊರಟೋಗ್ತೀಯ ಖುದಿರಾಮ್. ಅಯ್ಯೋ ನೋಡಿ, ಇವನ್ ಎಷ್ಟು ಚಿಕ್ಕ ಹುಡುಗ, ಇಷ್ಟು ಚಿಕ್ಕ ವಯಸ್ಸಿಗೆ ತನ್ನ ಪ್ರಾಣನೇ ಕೊಡ್ತಿದ್ದಾನೆ. ಆದ್ರೆ ನೋಡು ಹೇಗ್ ನಗ್ತಾ ಇದ್ದಾನೆ. ಇವನ್ ಯಾರಿರ್ಬೋದು? ನಾನು ಭಾರತ ಮಾತೆಯ ಮಗ. ನಾನ್ ಸತ್ರೆ ಈ ದೇಶದ ಮಣ್ಣಲ್ಲೇ ಮಣ್ಣಾಗ್ತೀನಿ. ಅದಕ್ಕೆ ಭಯ ಯಾಕೆ ಪಡ್ಬೇಕು? ಅನು ಚಿಕ್ಕಮ್ಮ, ನೀವು ಖುದಿರಾಮ್ ಅಣ್ಣನ ನೋಡಿದೀರಾ ಅಲ್ವಾ? ಅವರಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಬ್ರಿಟಿಷರು ಅವ್ರ ಪ್ರಾಣ ತೆಗಿತಾರೆ ಅಂತ ಅವ್ರಿಗೆ ಗೊತ್ತಾ? ಗೊತ್ತು, ಎಲ್ಲ ಗೊತ್ತಿದ್ದು ಅವನ್ ನಗ್ತಾನೆ. ಅವ್ರಿಗೆ ಭಯ ಆಗಲ್ವಾ? ಇಲ್ಲ, ಯಾಕೆಂದ್ರೆ ಅವನು ಭಾರತ ಮಾತೆಯ ಮಗ. ಇವರೆಲ್ಲ ದೇಶಕ್ಕೋಸ್ಕರ ತಮ್ಮ ಜೀವನೇ ಪಣಕ್ಕಿಟ್ಬಿಡ್ತಾರೆ.
ಅವ್ರು ಯಾವುದಕ್ಕೂ ಹೆದ್ರಲ್ಲ. ಇದಕ್ಕೆಲ್ಲ ಭಯ ಪಡಬಾರ್ದು. ಅವ್ರು ನಗ್ನಗ್ತಾನೆ ಸಾವನ್ನ ಸ್ವೀಕಾರ ಮಾಡ್ತಾರೆ. ಮಗು, ನೀನು ನಿನ್ನ ಅಕ್ಕನ್ನ ಒಂದ್ಸಲ ನೋಡ್ಬೇಕು ಅಂದಿದ್ಯಲ್ಲ, ಆದ್ರೆ ನಿನ್ ಕೊನೆ ಆಸೆನು ಪೂರ್ತಿ ಆಗ್ಲಿಲ್ವಲ್ಲ ಮಗನೇ. ಮನಸ್ಸಿನಲ್ಲಿ ಯಾವ ದುಃಖನೂ ಇಟ್ಕೋಬೇಡ ಮಗು. ಹಾಗಂತ ನಿಮಗೆ ಯಾರು ಹೇಳಿದ್ದು? ನನಗಿರೋ ಆಸೆ ಒಂದೇ, ದೇಶದಿಂದ ಬ್ರಿಟಿಷರನ್ನ ಓಡಿಸೋದು. ಹಾಗೆ ಹೇಳ್ಬೇಡ. ಭಗವದ್ಗೀತೆ ಓದಿ ಹೇಳೋದಿಲ್ವಾ? ಮಗನೇ, ಹೇಳ್ತೀನಪ್ಪ. ಗೀತೆಯಲ್ಲಿ ಶ್ರೀಕೃಷ್ಣ ವಾಸುದೇವ ಏನಂದ ನಿನಗೆ ಗೊತ್ತಿದೆಯಾ? ನಿನ್ನ ಕರ್ಮದಿಂದಲೇ ಧರ್ಮ ಇದೆ, ಇದಷ್ಟೇ ನಿಜವಾದ್ದು. ಅದಕ್ಕಾಗಿ ಕರ್ಮ ಮಾಡು, ಆದ್ರೆ ಫಲದ ಚಿಂತೆ ಮಾಡಬೇಡ ಮಗು. ನನಗ್ ಗೊತ್ತು, ಕರ್ಮ ಮಾಡೋದಂದ್ರೆ ದೇಶಕ್ಕೋಸ್ಕರ ಹೋರಾಡೋದು. ನಿಜ ತಾನೆ? ನಾನೊಂದ್ ಮಂತ್ರ ಹೇಳ? ಕೇಳ್ತೀನಿ, ಹೇಳಪ್ಪ. ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ಸಮಯ ಮುಗೀತು.